ಶ್ರೀ ಪರಮಾತ್ಮನೇ ನಮ. ಕಣ್ಕಣಿನಲ್ಲಿ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಮಾನವನ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರ ಪ್ರಾಪ್ತಿಕೊಳ್ಳುವುದು. ಆತ್ಮ ಸಾಕ್ಷಾತ್ಕಾರ ಮೊದಲು ಮತ್ತು ಆತ್ಮ ಸಾಕ್ಷಾತ್ ನಂತರ ಯಾವ ರೀತಿ ಮೂರು ಅವಸ್ಥೆ ಐತೆ, ಮೂರು ಸ್ಥಿತಿ ಐತೆ, ಸ್ವಪ್ನ, ಜಾಗೃತಿ, ಸುಸುಪ್ತಿಯಲ್ಲಿ ಯಾವ ರೀತಿ ಸಾಕ್ಷಾತ್ ತದನಂತರ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ನಾವೀಗ ನೋಡೋಣ. ಈ ಮೂರು ಏನೆಲ್ಲ ಬದಲಾವಣೆ ಆಗ್ತದೆ ನಾವು ನೋಡೋಣ. ಯಾವ ರೀತಿ ಬದಲಾವಣೆ ಆಗ್ತದೆ, ಸುಸುಪ್ತಿಯಲ್ಲಿ ಜಾಗೃತಿಯಲ್ಲಿ ಯಾವ ರೀತಿ ಅವನು ಇರ್ತಾನೆ, ತನ್ನನ್ನು ತತ್ವವಾಗಿ ಅಲ್ಲ ನಿಜವಾಗಿ ಏನು ಬದಲಾಗುತ್ತದೆ ಎಂಬ ದೃಷ್ಟಿಯನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಅವರು ಮೂರು ಸ್ಥಿತಿಗಳು ಜಾಗೃತಿ, ಸ್ವಪ್ನ, ಸುಸುಪ್ತಿ ಆತ್ಮ ಸಾಕ್ಷಾತ್ಕಾರದ ನಂತರವೂ ಇರುತ್ತವೆ. ಆದರೆ ಆತ್ಮವು ಅವುಗಳಲ್ಲಿ ಬಂಧಿತನಾಗಿ ಇರುವ ಭ್ರಮೆ ಮಾತ್ರ ಕರಗುತ್ತದೆ. ಇದೇ ಮೂರು ಸ್ಥಿತಿಗಳಿಂದ ಪರ ಆಗುವುದು. ಮೂರು ಸ್ಥಿತಿಗಳು ಸಾಕ್ಷಾತ್ ತದನಂತರವೂ ಅಲ್ಲಿರ್ತದೆ. ಅದು ಆತ್ಮವು ಅವುಗಳಲ್ಲಿ ಬಂಧಿತನಾಗಿರುವುದಿಲ್ಲ, ಭ್ರಮೆ ಮಾತ್ರ ಕರಗುತ್ತದೆ. ಅವರು ಇದೇ ಮೂರು ಸ್ಥಿತಿಗಳಿಂದ ಪರ ಆಗುವುದು. ಆತ್ಮ ಸಾಕ್ಷಾತ್ ಮೊದಲು ವ್ಯಕ್ತಿ ಯಾವ ರೂಪದಲ್ಲಿ ಇರ್ತಾನೆ, ವ್ಯಕ್ತಿ ಸ್ಥಿತಿ ಏನು? ಸಾಮಾನ್ಯ ವ್ಯಕ್ತಿ ಹೀಗೆ ಗುರುತಿಸಿಕೊಳ್ಳುತ್ತಾನೆ. ಜಾಗೃತಿನಲ್ಲಿ ನಾನು ದೇಹ ಮನಸ್ಸು, ಸ್ವಪ್ನದಲ್ಲಿ ನಾನು ಕನಸಿನ ಅನುಭವಿಸುವನು, ಸುಸುಪ್ತಿಯಲ್ಲಿ ನಾನು ಅಲ್ಲ ಅಂದರೆ ಮೊದಲು ವ್ಯಕ್ತಿ ಅಂದರೆ ತನ್ನನ್ನು ಸ್ಥಿತಿಗಳೊಂದಿಗೆ ಸೇರಿಸಿಕೊಂಡಿರುತ್ತಾನೆ. ಅವರು ತನ್ನನ್ನು ತಾನು ತಿಳಿದ ಮೇಲೆ ಆತ್ಮಜ್ಞಾನಿ. ತನ್ನನ್ನು ತಾನು ಯಾರು ತಿಳಿಯುವನು ಆತ್ಮ ಸಾಕ್ಷಾತ್ಕಾರದ ನಂತರ ಜಾಗೃತಿಯಲ್ಲಿ ಏನಾಗುವುದು, ದೇಹ ಕಾರ್ಯ ಮಾಡುತ್ತದೆ, ಮನಸ್ಸು ಯೋಚಿಸುತ್ತದೆ, ಜಗತ್ತು ಕಾಣಿಸ್ತದೆ, ಅದರ ಒಳಗಿನ ದೃಢ ಅರಿವು ಇವೆಲ್ಲ ನನ್ನಲ್ಲಿ ಕಾಣಿಸುತ್ತಿವೆ. ನಾನು ಇವೆಲ್ಲವನ್ನು ನೋಡುವ ಸಾಕ್ಷಿ ಮಾತ್ರನಾಗಿದ್ದೇನೆ. ಇವೆಲ್ಲ ನನ್ನಲ್ಲಿ ಕಾಣಿಸ್ತಿದೆ, ನಾನು ಕೇವಲ ನೋಡುವ ಸಾಕ್ಷಿಯಾಗಿದ್ದೇನೆ. ನಾನು ಮಾಡುವವನೆಂಬ ಭ್ರಮೆ ಸಡಿಲಿಸಿಕೊಳ್ಳುತ್ತದೆ, ಕರ್ಮ ನಡೆಯುತ್ತದೆ, ಆದರೆ ಬಂಧನವಿರುವುದಿಲ್ಲ. ಸ್ವಪ್ನದಲ್ಲಿ ಏನಾಗುತ್ತದೆ, ಕನಸು ಬರುತ್ತದೆ, ಅನುಭವಗಳು ನಡೆಯುತ್ತವೆ. ಅಂದರೆ ಸ್ವಪ್ನ ಮುಗಿದ ಮೇಲೆ ಅಂಟುಕೊಳ್ಳುವಿಕೆ ಇಲ್ಲ. ಯಾವ ರೀತಿ ಸಾಕ್ಷಾತ್ ತದನಂತರ ಇದು ನಿಜವಲ್ಲ ಎಂಬ ಸ್ಪಷ್ಟತೆ. ಸ್ವಪ್ನವು ಜಾಗೃತಿಯಿಂದ ಮನಸ್ಸಿನ ಪ್ರತ್ಯಕ್ಷತೆ ಎಂದು ತಿಳಿದಿರುತ್ತಾನೆ. ಸುಸುಪ್ತಿಯಲ್ಲಿ ಏನಾಗುತ್ತದೆ, ಸಾಕ್ಷಾತ್ಕಾರ ಮೊದಲು ಮನಸ್ಸಿಲ್ಲ, ಜಗತ್ತಿಲ್ಲ, ಆಮೇಲೆ ಆದರೂ ನಾನು ಇಲ್ಲ ಅನ್ನುವುದಿಲ್ಲ, ನಾನು ಶಾಂತಿ ಸ್ವರೂಪ ಎಂಬ ಅಸ್ತಿತ್ವ ಮಾತ್ರ ಅಲ್ಲಿ ಉಳಿಯುತ್ತದೆ. ಅವರ ಸುಸುಪ್ತಿಯಲ್ಲಿ ಆತ್ಮ ಇದ್ದೇ ಇರುತ್ತಾನೆ, ಮನಸ್ಸು ಮಾತ್ರ ಇಲ್ಲ. ಹಾಗಾದರೆ ಮೂರು ಸ್ಥಿತಿಗಳಿಂದ ಬೇರೆ ಎಂದರೆ ಏನು? ಮೂರು ಸ್ಥಿತಿಗಳಿಂದ ಯಾವ ರೀತಿ ಬೇರೆ? ಇದನ್ನು ವೇದಾಂತದಿಂದ ಹೀಗೆ ಹೇಳಲಾಗುತ್ತಿದೆ. ನಾನು ಜಾಗೃತಿಯಲ್ಲಿಲ್ಲ, ನಾನು ಸ್ವಪ್ನದಲ್ಲಿಲ್ಲ, ನಾನು ಸುಸುಪ್ತಿಯಲ್ಲಿಲ್ಲ. ಈ ಮೂರು ನನ್ನಲ್ಲಿ ಕಾಣಿಸುತ್ತವೆ. ಯಾವ ರೀತಿ ಸ್ಥಿತಿಯಿಂದ ಬೇರೆ ಆಗ್ತಾನೋ ಆಗ ಅವನು ಹೇಳ್ತಾ ಇದ್ದಾನೆ, ನಾನು ಜಾಗೃತಿಯಲ್ಲಿಲ್ಲ, ನಾನು ಸ್ವಪ್ನದಲ್ಲಿಲ್ಲ, ನಾನು ಸುಸುಪ್ತಿಯಲ್ಲಿಲ್ಲ. ಈ ಮೂರು ನನ್ನಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಅವರು ಸ್ಥಿತಿಗಳು ಬರುವ ಹೋಗುವವು, ಆತ್ಮ ಬದಲಾಗದ ಸಾಕ್ಷಿ ಆಯಿತು. ಈ ಸ್ಥಿತಿಗಳು ಬರುವವು ಹೋಗುವವು, ಆತ್ಮ ಬದಲಾವ ಸಾಕ್ಷಿ ಹೇ. ಸರಳ ಉದಾಹರಣೆ ಅಂದರೆ ಆಕಾಶ ಮತ್ತು ಮೋಡಗಳು. ಮೋಡ ಬರುತ್ತದೆ, ಮೋಡ ಹೋಗುತ್ತದೆ, ಆಕಾಶಕ್ಕೆ ಏನಾದರೂ ಆಯಿತಾ? ಮೋಡಗಳು ಮೂರು ಸ್ಥಿತಿಗಳು, ಆಕಾಶ ಆತ್ಮ. ಮೋಡಗಳು ಮೂರು ಸ್ಥಿತಿಗಳು, ಆಕಾಶ ಆತ್ಮ ಆಗಿದೆ. ಆಕಾಶವು ಮೋಡಗಳಿಂದ ಬೇರೆ ಆಗಲು ಎಲ್ಲೋ ಹೋಗುವುದಿಲ್ಲ. ತಾನು ಆಕಾಶ ಎಂಬ ಅರಿವೇ ಸಾಕು, ನಾನು ಆಕಾಶ ಎಂಬ ಅರಿವೇ ಸಾಕು. ಆತ್ಮ ಸಾಕ್ಷಾತ್ಕಾರ ನಂತರ ವ್ಯಕ್ತಿ ಹೇಗಿರುತ್ತಾನೆ? ಆತ್ಮ ಸಾಕ್ಷಾತ್ಕಾರ ತನ್ನನ್ನು ತಾನು ಅರಿತ ಮೇಲೆ ಜ್ಞಾನವಾದ ನಂತರವೋ ಯಾವ ರೀತಿ ಇರುತ್ತಾನೆ ಅಂದರೆ ಹೊರಗೆ ಸಾಮಾನ್ಯ ಜೀವನ ನಡೆಸುತ್ತಾನೆ, ಒಳಗೆ ಸ್ಥಿರ ಶಾಂತಿಯಿಂದ ಇರುತ್ತಾನೆ. ದುಃಖ ಸುಖಗಳು ಬರುತ್ತವೆ ಹೋಗುತ್ತವೆ, ಆದರೆ ಅವು ತನ್ನನ್ನು ವ್ಯಾಖ್ಯಾನಿಸುವುದಿಲ್ಲ. ಕಷ್ಟಗಳು ಸುಖಗಳು ಬರ್ತಾ ಇರ್ತವೆ, ಅದನ್ನು ಅವನು ವ್ಯಾಖ್ಯೆ ಮಾಡುವುದಿಲ್ಲ. ಅವರು ಅವಸ್ಥಾತ್ರಯಾತೀತ ಜ್ಞಾನ ಎಂದು ಕರೆಯುತ್ತಾರೆ. ಇದನ್ನೇ ಅವಸ್ಥಾತೀತ ತ್ರಯಾತ್ರ ಜ್ಞಾನ, ಅವರು ತ್ರಯಾತೀತ ಜ್ಞಾನ ಅಂತ ಕರೆಯುತ್ತಾರೆ. ಅವರು ಮೂರು ಸ್ಥಿತಿಗಳಿಂದ ಪರ ಆಗುವುದು, ಅವುಗಳನ್ನು ತ್ಯಜಿಸುವುದಿಲ್ಲ. ನಾನು ಸ್ಥಿತಿಗಳಲ್ಲ, ಸ್ಥಿತಿಗಳು ನನ್ನಲ್ಲಿ ಎಂಬ ನೇರ ಅನುಭವದಲ್ಲಿ ನೆಲೆಸುವುದು. ಯಾವಾಗ ಸಾಕ್ಷಾತ್ಕಾರ ಆಗ್ತದೆ ಆಗ ಅವನೇನು ಹೇಳ್ತಾನೆ, ನಾನು ಸ್ಥಿತಿಗಳಿಲ್ಲ, ಸ್ಥಿತಿಗಳು ನನ್ನಲ್ಲಿದೆ. ನಾನು ಸ್ಥಿತಿಗಳಿಲ್ಲ, ಸ್ಥಿತಿಗಳು ನನ್ನಲ್ಲಿದೆ ಅಂತ ದೃಢ ಅನುಭವ ಆಗ್ತದೆ.
ದೃಢ ಅನುಭವ ಆಗ್ತದೆ. ಆಗ ಇವನು ಅನುಭವ ಆದಾಗ ತನ್ನ ಸ್ವಸ್ವರೂಪಿನಲ್ಲಿ ನಿಲ್ಲುವನು. ತನ್ನ ಸ್ವಸ್ವರೂಪಿನಲ್ಲಿ ನಿಂತು ಸಾಮಾನ್ಯದಲ್ಲಿದ್ದು ಸ್ವಸ್ವರೂಪಿನಲ್ಲಿ ನಿಂತು ತನ್ನ ಸ್ವಸ್ವರೂಪವನ್ನು ಅರಿತುಕೊಂಡು ಜ್ಞಾನವಾದಾಗ ಅವನು ಶಾಂತಿಯಿಂದ ನಿಲ್ಲುವನು. ಹೀಗೆ ಸಾಕ್ಷಾತ್ಕಾರ ತದನಂತರ ನಿಮ್ಮ ಆಸೆಗಳು, ಅಪೇಕ್ಷೆಗಳು, ಇಚ್ಛೆಗಳು ಎಲ್ಲ ನಷ್ಟ ಹೋಗಿ ಸ್ವಯಂ ಪ್ರಕಾಶಮಾನ ಆಗುವನು. ಎಲ್ಲ ಹೊರಗಡೆ ನಾನು ಹುಡುಕುತ್ತಿದ್ದೆ, ಏನೆಲ್ಲ ಪರಮಾತ್ಮನ ಈಶ್ವರನ ದೇವರನ್ನು ಅವನು ನನ್ನ ಒಳಗಡೆ ಇದ್ದಾನೆ, ನಾನೇ ಪ್ರಕಾಶ ಎಲ್ಲರಿಗೂ ಮಾಡುತ್ತಿದ್ದಾನೆ. ಮೊದಲು ನಾನು ಅಂದ್ಕೊಂಡೆ ಪ್ರಕಾಶ ಹೊರಗಡೆಯಿಂದ ಬರ್ತಾ ಇದೆ, ನನಗೆ ಜ್ಞಾನವಾದಾಗ, ಅರಿವಾದಾಗ ಅವನಿಗೆ ಅನುಭವ ಆಗ್ತದೆ. ಸ್ವಾನುಭೂತಿಯಿಂದ ಪ್ರಕಾಶ ನನ್ನ ಒಳಗಡೆ ಹೋಗ್ತಿದ್ದೆ, ನಾನೇ ಎಲ್ಲ ಪ್ರಕಾಶ ಮಾಡುತ್ತಿದ್ದೇನೆ ಅಂತ ನನಗೆ ಅರಿವಾಗ್ತದೆ. ಇವತ್ತು ನಿಷ್ಠೆ. ಓಂ ಶ್ರೀ ಪರಮಾತ್ಮನೇ ನಮಃ.